ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಹುಣಸೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬಹುಶಃ ಒಂದು ಐತಿಹಾಸಿಕವಾದಂತ ಒಂದು ಕಾರ್ಯಕ್ರಮವನ್ನ ನಡೆಸಿಕೊಡ್ತಕ್ಕಂಥದಕ್ಕೆ ಸಾಕಷ್ಟು ಈ ಕಾರ್ಯಕ್ರಮದ ಜವಾಬ್ದಾರಿಗಳನ್ನ ಹೊತ್ತು ಈ ಕಾರ್ಯಕ್ರಮದ ಯಶಸ್ಸಿಗೆ ಹಗಲಿರಳು ದುಡಿದಿರ್ತಕ್ಕಂಥ ಕ್ಷೇತ್ರದ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳೇ, ಇವತ್ತಿನ ಈ ಕಾರ್ಯಕ್ರಮದ ರೂವಾರಿಗಳು, ಈ ಕಾರ್ಯಕ್ರಮ ಎಲ್ಲೂ ಕೂಡ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಯೋಜನೆಯನ್ನ ಮಾಡ್ಕೊಂಡಿದ್ದೇವೆ. ಜನ ಬಹಳ ಅಪಾರ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮದ ಯಶಸ್ಸಿಗೆ ಪಾತ್ರದಾರರಾಗಿದ್ದಾರೆ. ನಾವು ಬೇಗ ಬಂದು ವೇದಿಕೆಯನ್ನ ತಲುಪಬೇಕು ಅಂತಕ್ಕಂಥ ಬಹುಶಃ ಕಳೆದ ಒಂದು 2-3 ಗಂಟೆಗಳಿಂದನೂ ಕ್ಷೇತ್ರದ ಶಾಸಕರು, ನನ್ನ ಆತ್ಮೀಯ ಸಹೋದರ GD ಹರೀಶ್ ಗೌಡ್ರು ಬೆಳಗ್ಗಿನಿಂದನೂ ಕೂಡ ಬಹುಶಃ ಇವತ್ತು ಮೊದಲನೇ ಬಾರಿ ನಾನು ಅವ್ರನ್ನ ಇಷ್ಟೊಂದು ಟೆನ್ಷನ್ ನಲ್ಲಿ ನೋಡಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ನಿಮಗೆ ನಾನೇನು ಹೇಳ್ತಕ್ಕಂಥದ್ದು ಬೇಡ, ಪ್ರತಿನಿತ್ಯ ಪ್ರತಿ ಕ್ಷಣ ನಿಮ್ಮ ಜೊತೆಯಲ್ಲಿ ಒಬ್ಬ ಶಾಸಕ ಅಂತಕ್ಕಂಥದ್ದು ಕೂಡ ಬದಿಗಿಟ್ಟು ಮಾತನಾಡ್ತಕ್ಕಂಥದ್ದಾದ್ರೆ, ಈ ಕ್ಷೇತ್ರದಲ್ಲಿ ನಾನೊಬ್ಬ ನಿಮ್ಮ ಕುಟುಂಬದ ಒಬ್ಬ ಸದಸ್ಯ, ಒಬ್ಬ ಮಗನೋ ಅಣ್ಣನೋ ತಮ್ಮನೋ ಅಂತಕ್ಕಂಥ ರೀತಿಯಲ್ಲಿ ಕಳೆದ 3 ವರ್ಷಗಳಿಂದ ಸತತವಾಗಿ 2023ರ ವಿಧಾನಸಭಾ ಚುನಾವಣೆಯ ಅಂದಿನ ಸವಾಲುಗಳನ್ನ ಎದುರಿಸಿ ಎಲ್ಲ ಸವಾಲುಗಳನ್ನು ಕೂಡ ಮೆಟ್ ನಿಂತು ಇವತ್ತು ಪಕ್ಷದ ಕಾರ್ಯಕರ್ತರು, ಪಕ್ಷದ ಮುಖಂಡರ ಜೊತೆಯಲ್ಲಿ ಕ್ಷೇತ್ರದ ಎಲ್ಲ ನನ್ನ ತಂದೆ ತಾಯಂದಿರುಗಳು, ಯುವ ಸಮುದಾಯದ ಅಣ್ಣ ತಮ್ಮಂದ್ರು, ಅಕ್ಕ ತಂಗಿಯರು, ಹಿರಿಯಕರು, ರೈತಾಪಿ ವರ್ಗ ಜೊತೆಯಲ್ಲಿ ಹುಣಸೂರು ಕ್ಷೇತ್ರ ಅಂದ್ರೆ ನಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ಸರ್ವ ಸಮುದಾಯ, ಸರ್ವ ಜನಾಂಗವೂ ಕೂಡ ವಾಸ ಇರ್ತಕ್ಕಂಥ ಒಂದು ಕ್ಷೇತ್ರ. ಇಂಥ ಒಂದು ಕ್ಷೇತ್ರದಲ್ಲಿ ಹರೀಶ್ ಗೌಡ್ರನ್ನ ಕಳೆದ 2023ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಗೆಲ್ಲಿಸಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಕೋಟಿ ಕೋಟಿ ಪ್ರಣಾಮಗಳನ್ನ ಈ ಸಂದರ್ಭದಲ್ಲಿ ನಿಮಗೆ ಅರ್ಪಿಸಲಿಕ್ಕೆ ಬಯಸ್ತೇನೆ. ಕಾರಣ, ಇಲ್ಲಿ ಹರೀಶ್ ಗೌಡ್ರು ಅವರ ಒಂದು ಸ್ನೇಹವನ್ನೇ ಮುಂದಿಟ್ಟು ನಾನು ಮಾತನಾಡ್ತಕ್ಕಂಥದ್ದಲ್ಲ. ನನ್ನ ಅವರು ಸ್ನೇಹ ಬಹುಶಃ ಇದು ರಾಜಕಾರಣಕ್ಕೆ ಮೀರಿದಂತ ಒಂದು ಬಾಂಧವ್ಯ ಅಂತಕ್ಕಂಥದ್ದು ನನಗೂ ಗೊತ್ತಿದೆ, ಅವ್ರಿಗೂ ಗೊತ್ತಿದೆ. ಆದ್ರೆ ನಾನು ಯಾತಕ್ಕೋಸ್ಕರ ನಿಮಗೆ ಅಭಿನಂದನೆನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಅಂದ್ರೆ, ಒಬ್ಬ ಸಹಕಾರಿ ರಂಗದ ಒಂದು ಕ್ಷೇತ್ರದಿಂದ ನಿರ್ದೇಶಕರಾಗಿ ಕೆಲಸ ಮಾಡುತ್ತಾ ಜನರ ನಾಡಿ ಮಿಡಿತವನ್ನ ಅರ್ಥ ಮಾಡ್ಕೊಂಡು ರೈತರ ಸಂಕಷ್ಟವನ್ನ ತಿಳಿದು 23ರ ಚುನಾವಣೆಯಲ್ಲಿ ಮೊದಲನೇ ಬಾರಿ ಜನತಾದಳ ಪಕ್ಷದ ಚಿಹ್ನೆ ಅಡಿ ಸ್ಪರ್ಧೆ ಮಾಡಿರ್ತಕ್ಕಂಥ ಹರೀಶ್ ಗೌಡ್ರ ರಾಜಕಾರಣದ ಮೊದಲನೆಯ ಒಂದು ಹೆಜ್ಜೆಗೆ ನೀವೆಲ್ಲರೂ ಕೂಡ ತುಂಬು ಹೃದಯದಿಂದ ಅವ್ರಿಗೆ ಪ್ರೀತಿ ವಾತ್ಸಲ್ಯವನ್ನ ತೋರಿಸಿ ಇವತ್ತು ವಿಧಾನಸೌಧ ಮೆಟ್ಲನ್ನ ಹತ್ತಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ದೀರಿ. ಬಹುಶಃ ಅವರ ರಾಜಕಾರಣದ ಜೀವನದಲ್ಲಿ ಇವತ್ತು ಇದು ಒಂದು ಪ್ರಾರಂಭಿಕ ಹಂತ. ಈ ಒಂದು ಪ್ರಾರಂಭಿಕ ಹಂತದಲ್ಲಿ ಹರೀಶ್ ಗೌಡ್ರಿಗೆ ನೀವೇನು ಸಹಕಾರವನ್ನ ಕೊಟ್ಟಿದ್ದೀರಿ, ಮುಂದೊಂದು ದಿನ ಇಲ್ಲಿ ಸಾರಾ ಮಹೇಶ್ ಅಣ್ಣ ಅವರು ಕೂತಿದ್ದಾರೆ, ನಮ್ಮ ಜಿಲ್ಲೆಯ ನಾಯಕರು, ನಮ್ಮ ಜಿಲ್ಲೆಯ ಸಂಪೂರ್ಣ ಜವಾಬ್ದಾರಿಯನ್ನ ಅವರ ಹೆಗಲ ಮೇಲೆ ತೆಗೆದುಕೊಂಡು ಸನ್ಮಾನ್ಯ ಕುಮಾರಣ್ಣ ಅವರ ಜೊತೆಯಲ್ಲಿ ಮತ್ತೆ ರಾಜಕೀಯವನ್ನ ಬದಿಗಿಟ್ಟು ಮಾತನಾಡ್ತಕ್ಕಂಥದ್ದಾದ್ರೆ
ಬಹಳ ಒಂದು ಕುಟುಂಬದ ಜೊತೆಯಲ್ಲಿ ಇರ್ತಕ್ಕಂಥ ಒಂದು ಅನ್ಯೋನ್ಯತೆ, ಒಂದು ಸಂಬಂಧ ಬಹುಶಃ ನಾವು ಪದಗಳಲ್ಲಿ ಅದನ್ನ ವರ್ಣಿಸ್ಲಿಕ್ಕೆ ಆಗೋದಿಲ್ಲ. ಅವರ ಒಂದು ನಾಯಕತ್ವದಲ್ಲಿ ಜೊತೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಜಿಲ್ಲಾಧ್ಯಕ್ಷರಾಗಿ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಅಶ್ವಿನ್ ಕುಮಾರ್ ರವರು ಕೂಡ ಮಾತನಾಡಿದ್ದಾರೆ. ಬಹುಶಃ ಅವ್ರ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ. ಪಕ್ಷಕ್ಕೆ ಮತ್ತೆ ನಾಯಕತ್ವಕ್ಕೆ ಅತ್ಯಂತ ನಿಷ್ಠೆಯನ್ನ ಇಟ್ಕೊಂಡು ಅತ್ಯಂತ ಸೌಮ್ಯ ಸ್ವಭಾವದಿಂದ ವರ್ತನೆಯನ್ನ ಮಾಡ್ತಕ್ಕಂಥ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಅಶ್ವಿನ್ ಅಣ್ಣ ಅವರಿಗೆ ಪಕ್ಷ ಇವತ್ತು ಜಿಲ್ಲಾಧ್ಯಕ್ಷ ಸ್ಥಾನವನ್ನ ಕೊಟ್ಟಿದೆ ಅಂತಕ್ಕಂಥದ್ದಾದ್ರೆ ಬಹುಶಃ ಅವರ ಜವಾಬ್ದಾರಿನೂ ಕೂಡ ಎಷ್ಟಿದೆ ಅಂತಕ್ಕಂಥದ್ನ ನಾವು ನೀವು ಆಲೋಚನೆ ಮಾಡಬೇಕಾಗ್ತದೆ. ಆ ಜವಾಬ್ದಾರಿಯನ್ನ ಅಶ್ವಿನ್ ಅಣ್ಣ ಅವರು ಅರ್ಥಕೊಂಡಿದ್ದಾರೆ ಅಂತಕ್ಕಂಥದ್ದು ಕೂಡ ನಾವೆಲ್ಲರೂ ಕೂಡ ಭಾವಿಸಿದ್ದೇವೆ. ಪಿರಿಯಾಪಟ್ಟಣ ಕ್ಷೇತ್ರದ ನಿಕಟಪೂರ್ವ ಶಾಸಕರು, ಹಿರಿಯರು, ಅನುಭವಿಗಳು ಆಗಿರ್ತಕ್ಕಂಥ ಮಾದೇವಣ್ಣ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಜೊತೆಯಲ್ಲಿ ಅವರ ಸುಪುತ್ರರು ಪ್ರಸನ್ನ ಅವರು ಕೂಡ ಒಬ್ಬ ಯುವ ಮುಖಂಡ, ಭವಿಷ್ಯದಲ್ಲಿ ಜನತಾದಳ ಪಕ್ಷವನ್ನ ಈ ಜಿಲ್ಲೆನಲ್ಲಿ ಕಟ್ಟತಕ್ಕಂಥದಕ್ಕೆ ಅವರ ಸಹಕಾರವೂ ಕೂಡ ಬೇಕಾಗಿದೆ ಅಂತಕ್ಕಂಥದ್ದು ಬಹುಶಃ ಅನೇಕ ಜನ ಯುವಕರು ಈ ಮಾತನ್ನ ಒಪ್ಕೊಳ್ತೀರಾ ಅಂತಕ್ಕಂಥದ್ದನ್ನ ನಂಬಿದ್ದೇನೆ. ಜೊತೆಯಲ್ಲಿ ಎಚ್ ಡಿ ಕೋಟೆಯ ಮುಂದಿನ ದಿನಗಳಲ್ಲಿ ಹಿಂದೆ 23ರಲ್ಲಿ ಚುನಾವಣೆ ಸಂದರ್ಭದಲ್ಲಿ ಅವ್ರಿಗೆ ಟಿಕೆಟ್ ಸಿಕ್ಬೇಕಾಗಿತ್ತು. ಆದ್ರೆ ಕಾರಣಾಂತರಗಳಿಂದ ಅವ್ರಿಗೆ ಟಿಕೆಟ್ ಸಿಕ್ಕದೆ ಹೋದ್ರೂ ಕೂಡ ಒಲ್ಲದ ಮನಸ್ಸಿನಲ್ಲಿ ಜನತಾದಳ ಪಕ್ಷವನ್ನ ಕೊನೆಯ ಹಂತದಲ್ಲಿ ಮನಸ್ಸು ಬಿಟ್ಟೋಗ್ಲಿಲ್ಲ, ಬರೀ ದೇಹ ಮಾತ್ರ ಹೋಗಿತ್ತು. ಕೃಷ್ಣ ನಾಯಕರು ಮನಸ್ಸು ಜನತಾದಳದಲ್ಲೇ ಉಳಿದಿತ್ತು. ಹಾಗಾಗಿ ಇವತ್ತು ಮತ್ತೆ ಮನಸ್ಸು ದೇಹ ಎಲ್ಲ ಸಂಪೂರ್ಣವಾಗಿ ಜನತಾದಳಕ್ಕೆ ಬಂದು ಕೃಷ್ಣ ನಾಯಕರು ಎಸ್ ಟಿ ಕೋಟೆಯಲ್ಲಿ ಪಕ್ಷದ ಸಂಘಟನೆಯನ್ನ ಬಹಳ ತಳಮಟ್ಟದಿಂದ ಕಟ್ತಾ ಇರ್ತಕ್ಕಂಥದ್ದನ್ನ ನೋಡಿದ್ರೆ 100ಕ್ಕೆ 100 2028ರಲ್ಲಿ ಕೃಷ್ಣ ನಾಯಕರು ಜನತಾದಳ ಪಕ್ಷದ ಅಭ್ಯರ್ಥಿಗಳಾಗಿ NDA ಅಭ್ಯರ್ಥಿಗಳಾಗಿ ಎಸ್ ಟಿ ಕೋಟೆಯಿಂದ ವಿಧಾನಸೌಧಕ್ಕೆ ತಾವೆಲ್ಲರೂ ಕೂಡ, ಅಂದ್ರೆ ಇಲ್ಲಿ ಬಹುತೇಕ ಎಸ್ ಟಿ ಕೋಟೆಯಿಂದನೂ ಬಹಳ ಜನ ಅವರ ಅಭಿಮಾನಿಗಳು, ಪಕ್ಷದ ಅಭಿಮಾನಿಗಳು ಬಂದಿದ್ದೀರಿ. ಹುಣಸೂರು ಅಳಿಯ, ಓಹೋ ನೋಡಿ, ನನಗೆ ವಿಷಯನೇ ಗೊತ್ತಿಲ್ಲ. ಇದು ನನಗೆ ವಿಷಯನೇ ಹೇಳಿಲ್ಲ ನೋಡಿ. ಇಷ್ಟು ವರ್ಷ ನಮ್ಮ ಜೊತೆಯಲ್ಲಿದ್ದು ನೋಡಿ, ಇವತ್ತು ವೇದಿಕೆ ಮೇಲೆ ಹೇಳ್ತಾ ಇದ್ದಾರೆ. ಅಂದ್ರೆ ಕೋಟೆ ಮತ್ತೆ ಹುಣಸೂರು ಎರಡೂ ಒಂದು ನಂಟದೆ. ಹಾಗಾಗಿ 28ಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವರ ಜೊತೆಯಲ್ಲಿ ನೀವು ವಿಧಾನಸೌಧಕ್ಕೆ ಹೋಗ್ತಕ್ಕಂಥದ್ರಲ್ಲಿ ಆ ತಾಯಿ ಚಾಮುಂಡೇಶ್ವರಿಯ ಒಂದು ಆಶೀರ್ವಾದ, ಒಂದು ಅನುಗ್ರಹ, ಜೊತೆಯಲ್ಲಿ ಕ್ಷೇತ್ರದ ತಂದೆ ತಾಯಂದ್ರ ಒಂದು ಆಶೀರ್ವಾದ ನಿಮ್ಮ ಮೇಲೆ ಸಂಪೂರ್ಣವಾಗಿ ಇರುತ್ತೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಪಕ್ಷದ ಕಾರ್ಯಕರ್ತನಾಗಿ ನಂಬಿದ್ದೇನೆ. ಮತ್ತು ಮೈಸೂರು ನಗರದ ಅಧ್ಯಕ್ಷರು SPM ಮಂಜು ಅವರು ಕೂಡ ನೂತನವಾಗಿ ಇವತ್ತು ಆಯ್ಕೆ ಆಗಿದ್ದಾರೆ. ವಿಶೇಷವಾಗಿ ಇಂದಿನ ಕಾರ್ಯಕ್ರಮ ಹರೀಶ್ ರವರು ನನಗೆ ಹೇಳ್ತಾನೆ ಬಂದ್ರು, ಕ್ಷೇತ್ರದಲ್ಲಿ ಒಂದಷ್ಟು ಪದಾಧಿಕಾರಿಗಳಿಗೆ ಸಂಘಟನೆ ಮಾಡ್ತಕ್ಕಂಥ ದೃಷ್ಟಿಯಲ್ಲಿ ಒಂದಷ್ಟು ಬದಲಾವಣೆಗಳು, ಒಂದಷ್ಟು ತೀರ್ಮಾನಗಳನ್ನ ತಗೊಳ್ತೇನೆ. ಇವತ್ತಿನ ದಿನ ವೇದಿಕೆಯಲ್ಲಿ ಅದನ್ನ ನಿಮ್ಮೆಲ್ಲರ ಮುಂದೆ ಅವ್ರಿಗೆ ಒಂದು ಗೌರವವನ್ನು ಕೊಟ್ಟು, ಅವ್ರಿಗೆ ಸ್ಥಾನವನ್ನ ಕೊಟ್ಟು, ಅವ್ರಿಗೆ ಒಂದು ಜವಾಬ್ದಾರಿಯನ್ನ ಕೊಡೋಣ ಅಂತಕ್ಕಂಥದ್ರ ಬಗ್ಗೆ ನನ್ನ ಹತ್ರ ಚರ್ಚೆ ಮಾಡಿದ್ರು. ಅನೇಕ ಜನ ಇವತ್ತು ತಾಲೂಕು ಸಮಿತಿಯಲ್ಲಿ, ಜಿಲ್ಲಾ ಸಮಿತಿಯಲ್ಲಿ, ಮತ್ತೆ ಒಂದಿಬ್ರು ತಾಲೂಕಿನ ಹಿರಿಯಕರು ರಾಜ್ಯ ಸಮಿತಿಗೂ ಕೂಡ ಪದಾಧಿಕಾರಿಗಳಾಗಿ ಇವತ್ತಿನ ದಿನ ನೇಮಕಾತಿಗೊಂಡಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಇವತ್ತಿನ ಈ ಒಂದು ಸುಸಂದರ್ಭದಂದು ನಿಮಗೆ ಶುಭವನ್ನ ಹಾರಿಸಲಿಕ್ಕೆ ಬಯಸ್ತೇನೆ, ಒಬ್ಬ ಈ ಪಕ್ಷದ ಕಾರ್ಯಕರ್ತನಾಗಿ. ಜೊತೆಯಲ್ಲಿ ಬಹಳ ಜನ ವೇದಿಕೆ ಮೇಲೆ ತಾಲೂಕಿನ ಮುಖಂಡರುಗಳು ಕೂತಿದ್ದೀರಿ. ಈ ತಾಲೂಕಿನ ಗಟ್ಟಿ ಬೇರುಗಳು, ಯಾರು ಕೂಡ ಅನ್ಯತಾ ಭಾವಿಸಬಾರದು. ಎಲ್ಲರ ಹೆಸರು ಹೇಳ್ತಕ್ಕಂಥದ್ದು ಹೋದ್ರೆ ಬಹುಶಃ ಈಗಾಗಲೇ 3 ಗಂಟೆ ಆಗೋಗಿದೆ. 3 ಗಂಟೆಗೆ ನಾವು ಊಟಕ್ಕೆ ಬಿಡ್ತೀವಿ ಅಂತ ಹರೀಶ್ ಗೌಡ್ರು ಕರೆ ಕೊಟ್ಟುಬಿಟ್ಟಿದ್ದಾರೆ. ಅದಕ್ಕಿಂತ ಮುಂಚೆನೆ ಊಟಕ್ಕೂ ಕೂಡ ಬಿಟ್ಟುಬಿಟ್ಟಿದ್ದಾರೆ. ಏನ್ ತಪ್ಪೇನಿಲ್ಲ ಪಾಪ, ನೀವೆಲ್ಲ ಹೊಟ್ಟೆ ಎಸ್ಕೊಂಡು ದೂರದಿಂದ ಹಳ್ಳಿಗಳಿಂದ ಬಂದಿರ್ತೀರಿ. ನಮ್ಗೇನೋ 5 ಗಂಟೆ 6 ಗಂಟೆ 7 ಗಂಟೆ ಮಧ್ಯಾಹ್ನ ಊಟ, ಒಂದೊಂದ್ಸಲಿ ಊಟನೇ ಸಿಕ್ಕದೆ ಹೋದ್ರೂ ಕೂಡ ಅಭ್ಯಾಸ ಆಗೋಗದೆ. ಇನ್ನು ವಯಸ್ಸು ಚಿಕ್ಕದದೆ, ಕೈಕಾಲು ಗಟ್ಟಗದೆ. ನೀವು ಕಟ್ಟಿರ್ತಕ್ಕಂಥ ಈ ಜನತಾದಳ ಪಕ್ಷವನ್ನ ಈಗೇನು ಬೆಳ್ಳಿ ಹಬ್ಬ 25 ವರ್ಷ ಆಚರಣೆ ಮಾಡಿದೆ ಜನತಾದಳ ಪಕ್ಷ.
50 ವರ್ಷ ಅಂದ್ರೆ ಮತ್ತೆ 25 ವರ್ಷ ಸದೃಢವಾಗಿ ಈ ಪಕ್ಷವನ್ನ ಕಟ್ತಕ್ಕಂಥದಕ್ಕೆ ಒಂದು ದೃಢ ಸಂಕಲ್ಪವನ್ನ ಹೊತ್ತಿ ಇವತ್ತು ಈ ಪಕ್ಷದ ಕಾರ್ಯಕರ್ತನಾಗಿ ನಾನು ಈಗಾಗಲೇ 9,000 ಕಿಲೋಮೀಟರ್ಗೂ ಹೆಚ್ಚು ರಾಜ್ಯ ಪ್ರವಾಸವನ್ನ ಮಾಡಿ 2ನೇ ಹಂತದ ಪ್ರವಾಸಕ್ಕೆ ಮೈಸೂರು ಜಿಲ್ಲೆಗೆ ಬಂದು ನಿಂತಿದ್ದೇನೆ. ಮೈಸೂರಿನಲ್ಲಿ ಈಗಾಗಲೇ ಪ್ರಿಯಾಪಟ್ಟಣ ಆಯ್ತು, ನಮ್ಮ KR ನಗರ ಆಯ್ತು, ಅಲ್ಲಿಂದ ನಿನ್ನೆ ದಿನ ಬನ್ನೂರ್ಗೆ ಹೋಗಿದ್ದೆ ಟಿ ನರಸೀಪುರ ಕ್ಷೇತ್ರಕ್ಕೆ, ಇವತ್ತು ಹುಣಸೂರಿಗೆ ಬಂದಿದ್ದೀನಿ. ಮತ್ತೆ ಕೋಟೆ ಕೂಡ ಮುಂದಿನ ತಿಂಗಳು 7ನೇ ತಾರೀಕು ಬಹಳ ದೊಡ್ಡ ಮಟ್ಟದಲ್ಲಿ ಪಕ್ಷದ ಕಾರ್ಯಕರ್ತರು ನಮ್ಮ ಕೃಷ್ಣ ನಾಯಕರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡಿದ್ದಾರೆ, ಅಲ್ಲಿಯೂ ಕೂಡ ಬರ್ತೇನೆ. ಬಹುಶಃ ಹುಣಸೂರಷ್ಟೇ ಅಲ್ಲ, ಪಿರಿಯಾಪಟ್ಟಣ ಸೇರಿದಂತೆ KR ನಗರ ಸೇರಿದಂತೆ HD ಕೋಟೆ ಸೇರಿದಂತೆ ಮತ್ತೆ ಹಾಸನ ಜಿಲ್ಲೆನಲ್ಲಿ ಒಂದು ತಾಲೂಕು ಅರ್ಕಲ್ಗೂಡು ವಿಧಾನಸಭಾ ಕ್ಷೇತ್ರ ಸೇರಿ ಬಹುಶಃ ಇಡೀ ರಾಜ್ಯದಲ್ಲಿ ನಮ್ಮ ರೈತರು ಹೊಗೆ ಸೊಪ್ಪನ್ನ ಬೆಳೀತಕ್ಕಂಥ ರೈತರು ಕೇವಲ 5 ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ ಹೊಗೆ ಸೊಪ್ಪನ್ನ ಬೆಳೀತಾ ಇದ್ದಾರೆ. ಆದ್ರೆ ಪ್ರತಿ ವರ್ಷವೂ ಕೂಡ ನೀವು ಬೆಳೀತಕ್ಕಂತ ಒಂದು ಹೊಗೆ ಸೊಪ್ಪು ಒಂದ್ ಕಡೆ ಖರೀದಿ ಆಗಿಲ್ಲ ಅಂತಕ್ಕಂಥ ಆತಂಕ, ಮತ್ತೊಂದ್ ಕಡೆ ಖರೀದಿ ಮಾಡ್ತೀವಿ ಅಂದ ಮೇಲೆ ನಿಮಗೆ ಏನೊಂದು ಕೆಜಿಗೆ ರೇಟ್ ಅನ್ನ ನಿಗದಿ ಮಾಡಿರ್ತಾರೆ. ಈ ವರ್ಷ ಕೂಡ ಮತ್ತೆ ಅದೇ ಸಮಸ್ಯೆ ಎದುರಾಗಿದೆ. 320 ರೂಪಾಯಿ ಒಂದು ಕೆಜಿಗೆ ಹೊಗೆ ಸೊಪ್ಪನ್ನ ಖರೀದಿ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಕೊಟ್ಟ ಮೇಲೆ ಅದನ್ನ 260, 250 ರೂಪಾಯಿಗೆ ಇಳಿಕೆ ಮಾಡ್ತಾ ಇರ್ತಕ್ಕಂಥದ್ದು ಬಹುಶಃ ರೈತರಲ್ಲಿ ಸಾಕಷ್ಟು ಆತಂಕ ಉಂಟಾಗಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹರೀಶ್ ಗೌಡ್ರು ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು, ಮೊನ್ನೆ ದಿನ ಪ್ರಿಯಾಪಟ್ಟಣಕ್ಕೆ ಜನರೊಂದಿಗೆ ಜನತಾದಳ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೆ. ಆ ಸಂದರ್ಭದಲ್ಲಿ ವಿಚಾರ ಕೇಳ್ಪಟ್ಟು ಹುಣಸೂರಿನಲ್ಲಿ ಏನೊಂದು ಟೊಬ್ಯಾಕೋ ಬೋರ್ಡ್ ಇದೆ, ಆ ಬೋರ್ಡ್ ನಲ್ಲಿ ಯಾವುದೋ ಒಬ್ಬ ಅಧಿಕಾರಿ ಒಂದ್ ರೀತಿ ನಮ್ಮ ರೈತರಿಗೆ ಸ್ವಲ್ಪ ಮನಸ್ಸಿಗೆ ನೋವಾಗ್ತಕ್ಕಂಥ ಕೆಲವೊಂದಷ್ಟು ಪದ ಬಳಕೆಯನ್ನ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಕೇಳ್ಪಟ್ಟೆ. ಕೇಳ್ತಾ ಇದ್ದಂಗೆ ಹರೀಶ್ ಗೌಡ್ರು, ಮಾದೇವಣ್ಣ ಅವರು ಮತ್ತೆ ನಮ್ಮ ಅಶ್ವಿನ್ ಕುಮಾರ್ ಅವರು ಬಹುತೇಕ ಈ ಜಿಲ್ಲೆಯ ನಾಯಕರುಗಳು ಎಲ್ಲರೂ ಸೇರಿ ಹುಣಸೂರಿನಲ್ಲಿ ಆ ಒಂದು ಟೊಬ್ಯಾಕೋ ಬೋರ್ಡ್ಗೆ ಭೇಟಿಯನ್ನ ಕೊಟ್ಟು ಅಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೂ ಕೂಡ ಒಂದು ಕಿವಿ ಮಾತನ್ನ ಹೇಳಿ ಬಂದಿದ್ದೇವೆ. ರೈತರು ಯಾವತ್ತೂ ಕೂಡ ಸ್ವಾಭಿಮಾನದ ಬದುಕನ್ನ ಕಾಣ್ತಕ್ಕಂಥ ಸ್ವಾಭಿಮಾನಿಗಳು. ಅಂತ ಸ್ವಾಭಿಮಾನಿಗಳ ಮನಸ್ಸಿಗೆ ಧಕ್ಕೆ ಉಂಟಾಗ್ತಕ್ಕಂಥ ಮಾತುಗಳನ್ನ ಆಡಬೇಡಿ ಅಂತಕ್ಕಂಥದ್ನ ಹೇಳ್ತಾ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೂ ಕೂಡ ದೂರವಾಣಿ ಮೂಲಕ ಅಲ್ಲಿ ರೈತರಿಗೆ ಒಂದು ಸ್ವಲ್ಪ ತಾತ್ಕಾಲಿಕವಾಗಿ ಸಮಾಧಾನವನ್ನ ಮಾಡಿ ಅಲ್ಲಿ, ಯಾಕೆಂದ್ರೆ ನನಗೆ ಗೊತ್ತಿತ್ತು ಬುಗಲೆದ್ದು ಬಿಟ್ಟಿತ್ತು, ಯಾಕೆಂದ್ರೆ ಒಂದಷ್ಟು ಮಾತುಗಳು ತುಚ್ಛವಾಗಿ ಆಡದಂತ ಸಂದರ್ಭದಲ್ಲಿ ರೈತರು ಬಹಳ ಸೂಕ್ಷ್ಮ ಜೀವಿಗಳು, ಎಲ್ಲೋ ಒಂದ್ ಕಡೆ ಅವ್ರ ಮನಸ್ಸಿಗೆ ನೋವಾದಂತ ಸಂದರ್ಭದಲ್ಲಿ ಮತ್ತೆ ಆ ಸ್ಥಳದಲ್ಲಿ ಮತ್ತಿನ್ನೇನು ಆಗುತ್ತೋ ಅಂತಕ್ಕಂಥದ್ದು ಬಹುಶಃ ನಾವು ಹರೀಶ್ ಗೌಡ್ರೆಲ್ಲ ನೀವೆಲ್ಲ ನಡ್ಕೊಂಡಿದ್ದ ರೀತಿ ನೋಡಿದಾಗ ಕುಮಾರಣ್ಣ ಅವರು ಫೋನ್ ಮಾಡ್ತಾ ಇದ್ದಂಗೆ ಎಲ್ಲೋ ಒಂದ್ ಕಡೆ ತಾವು ತೋರಿಸಿದಂತ ಆ ಒಂದು ಅಭಿಮಾನ ಕೂಡ್ಲೆ ನೀವು ಸಮಾಧಾನ ಆದ್ರಿ, ಕೂಡ್ಲೆ ನೀವು ಗೌರವ ಕೊಟ್ರಿ. ಬಹುಶಃ ಇವೆಲ್ಲವನ್ನ ನೋಡಿದಾಗ ಕಳೆದ ವರ್ಷ ಇದೇ ರೀತಿ ನಮ್ಮ ತಂಬಾಕು ಬೆಳೆಗಾರರ ಸಮಸ್ಯೆ ಎದುರಾಯ್ತು. ಆಗ ತಂಬಾಕು ನೀವು ಬೆಳೆದಂತ ತಂಬಾಕುವನ್ನ ಖರೀದಿ ಮಾಡ್ತಕ್ಕಂಥದಕ್ಕೆ ಸಿದ್ಧ ಆಗಿರ್ಲಿಲ್ಲ. ಆ ಒಂದು ಸಂದರ್ಭದಲ್ಲಿ ಸಾರಮ್ಮ ಎಸಣ್ಣ ಅವರು, ಹರೀಶ್ ಗೌಡ್ರು, ಜಿಲ್ಲೆಯ ಎಲ್ಲ ನಾಯಕರುಗಳ ಜೊತೆಯಲ್ಲಿ ಒಂದು ನಿಯೋಗನೆ ಬಂತು. ಒಬ್ಬ ರೈತ ನಿಯೋಗ ಸಂಪೂರ್ಣವಾಗಿ ಒಂದು 20, 25, 30 ಜನ ಬಂದು ಬಿಡದಿಯ ತೋಟದ ಮನೆಯಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ಭೇಟಿ ಮಾಡಿದ್ರು. ಭೇಟಿ ಮಾಡಿ ಈ ಸಮಸ್ಯೆಗಳು ಹಿಂಗೆ ಎದುರು ನೋಡ್ತಾ ಇದ್ದೇವೆ, ದಯವಿಟ್ಟು ಇದನ್ನ ಖರೀದಿ ಮಾಡ್ತಕ್ಕಂಥದಕ್ಕೆ ನೀವು ಕೇಂದ್ರದ ಸಚಿವರಿದ್ದೀರಿ, ಏನಾದ್ರೂ ಮಾಡಿ ನಮ್ಮನ್ನ ಉಳಿಸಿ ಕುಮಾರಣ್ಣ ಅವರೇ ಅಂತ ಬಂದಾಗ ಆ ಸಂದರ್ಭದಲ್ಲಿ ಬಹುಶಃ ಕುಮಾರಣ್ಣ ಅವರು ತಗೊಂಡಂತ ಒಂದು ತೀರ್ಮಾನ, ಬಹುಶಃ ಇಲ್ಲಿ ಮೂರ್ತಣ್ಣ ಅವರು ಬಹಳ ಜನ ನಿಯೋಗದಲ್ಲಿ ಬಂದಿದ್ರು, ಈಗಲೂ ಕೂಡ ನನಗೆ ಬಂದು ಒಂದು ಇವತ್ತಿನ ಈ ಸಮಸ್ಯೆಯ ಬಗ್ಗೆ ಒಂದು ಅರ್ಜಿಯನ್ನ ಕೂಡ ಕೊಟ್ಟು ಹೋಗಿದ್ದಾರೆ. ಕುಮಾರಣ್ಣ ಅವ್ರ ಹತ್ರ ಚರ್ಚೆ ಮಾಡಿ ಕೂಡಲೇ 320 ರೂಪಾಯಿ ಖರೀದಿ ಮಾಡ್ತಕ್ಕಂಥದಕ್ಕೆ ಮತ್ತೆ ಕುಮಾರಣ್ಣ ಅವರೇ ಮಧ್ಯಪ್ರವೇಶ ಮಾಡಿದ್ರೆ ಮಾತ್ರ ಇದನ್ನ ಒಂದು ತಾರ್ಕಿಕ ಹಂತಕ್ಕೆ ತಗೊಂಡೋಗಿ ನಮ್ಮ ರೈತರಿಗೆ ಒಂದು ಗೌರವ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಾವೇನಾದ್ರೂ ಮಾಡ್ತಕ್ಕಂಥದಕ್ಕೆ ಸಾಧ್ಯ ಅಂತಕ್ಕಂಥದ್ದು ಹೇಳಿದಾಗ, ಕಳೆದ ವರ್ಷ ಕಾಮರ್ಸ್ ಮತ್ತೆ ಇಂಡಸ್ಟ್ರಿ ಮಂತ್ರಿಗಳು ಮಾನ್ಯ ಪಿಯೂಷ್ ಗೋಯಲ್ಜಿರವರು
ಯಾಕೆಂದ್ರೆ ನ್ಯೂಯಾರ್ಕ್ದವ್ರು ಹೇಳ್ತಾ ಇದ್ರು, ನಾವು ಅನೇಕ ಬಾರಿ ಡೆಲ್ಲಿಗೆ ಬಂದಿದ್ದೀವಿ, ನಾವು ಯಾವತ್ತು ಡೆಲ್ಲಿಗೆ ಬಂದಿದ್ರು ಕೂಡ ಇಲ್ಲಿವರೆಗೂ ಆ ಒಂದು ಇಲಾಖೆಯ ಮಂತ್ರಿಯನ್ನ ಭೇಟಿ ಮಾಡ್ತಕ್ಕಂಥದಕ್ಕೆ ನಮ್ಗೆ ಇಲ್ಲಿವರೆಗೂ ಕೂಡ ಆಗೇ ಇಲ್ಲ. ಆದ್ರೆ ಕುಮಾರಣ್ಣವರು ಇವತ್ತು ಕೇಂದ್ರದಲ್ಲಿ ಬರೀ ಉಕ್ಕು ಮತ್ತೆ ಬೃಹತ್ ಕೈಗಾರಿಕೆಯ ಮಂತ್ರಿಗಳಾಗಿ ಕೆಲಸ ಮಾಡ್ತಾ ಇಲ್ಲ, ಕರ್ನಾಟಕ ರಾಜ್ಯದ ರೈತರ ಒಬ್ಬ ಪ್ರತಿನಿಧಿಯಾಗಿ ಸನ್ಮಾನ್ಯ ಕುಮಾರಣ್ಣ ಅವರು ಕೆಲಸ ಮಾಡ್ತಾ ಇದ್ದಾರೆ. ರೈತರು ಯಾವುದೇ ವಿಚಾರದಲ್ಲಿ ಸಂಕಷ್ಟಕ್ಕೆ ಒಳಗಾದ್ರು ಅಂತದ್ದು ಕೇಳ್ತಾ ಇದ್ದಂಗೆ ಅವರ ತಾಯಿ ರೀತಿಯ ರೈತರಿಗೋಸ್ಕರ ಮಿಡಿತಕ್ಕಂಥದ್ದು ಬಹುಶಃ ಕಳೆದ ವರ್ಷ ರೈತರ ಪರವಾಗಿ ನಿಂತಿರ್ತಕ್ಕಂಥದ್ದು ಒಂದು ಉದಾಹರಣೆ ಇದೆ. ಈ ವರ್ಷವೂ ಕೂಡ ಹರೀಶ್ ಗೌಡ್ರಿಗೆ ನಾನು ಮಾತನಾಡಿದ್ದೇನೆ, ಸಾರಾ ಮಹೇಶ್ ಅಣ್ಣ ಅವ್ರ ಜೊತೆ ಕೂತು ಮಾತನಾಡಿದ್ದೇನೆ. ಬಹುಶಃ ಇನ್ನೊಂದು 4-5 ದಿನಗಳಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ಕುಮಾರಣ್ಣವರ ಸಮಯವನ್ನ ತೆಗೆದುಕೊಂಡು ಡೆಲ್ಲಿಗೆ ಒಂದು ನಿಯೋಗವನ್ನ ಕರ್ಕೊಂಡು ಹೋಯ್ತೇವಣ. ದಯವಿಟ್ಟು ಯಾರು ಆತಂಕ ಪಡ್ತಕ್ಕಂಥದ್ದು ಬೇಡ. ಇವತ್ತು ರೈತರನ್ನು ಉಳಿಸ್ತಕ್ಕಂಥದ್ದಕ್ಕೆ ಇನ್ನು ಜನತಾದಳ ಪಕ್ಷ ಈ ರಾಜ್ಯದಲ್ಲಿ ಬದುಕದೆ, ಅದಕ್ಕೆ ಜೀವ ತುಂಬಿಸ್ಕೊಟ್ಟಿದ್ದೀರಿ. ಜೀವ ತುಂಬಿಸಿರ್ತಕ್ಕಂಥವ್ರು ನೀವು. ನಿಮ್ಮ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಜನತಾದಳ ಪಕ್ಷ ಸನ್ಮಾನ್ಯ ಕುಮಾರಣ್ಣ ಅವರ ನೇತೃತ್ವದಲ್ಲಿ 100ಕ್ಕೆ 100 ಹೊಗೆ ಸೊಪ್ಪಿನ ರೈತರಿಗೆ ಸಂಪೂರ್ಣ ಹೃದಯದಿಂದ ಸ್ಪಂದನೆಯನ್ನು ಕೊಡ್ತೇವೆ. ದಯಮಾಡಿ ತಾವು ಧೃತಿಗೆಡಬೇಡಿ, ಧೈರ್ಯವಾಗಿರಿ. ಹುಣಸೂರು ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ದೊಡ್ಡ ಇತಿಹಾಸ ಇದೆ. ಬಹುಶಃ ಆ ಒಂದು ಇತಿಹಾಸಕ್ಕೆ ಕಾರಣಕರ್ತರಾಗಿರ್ತಕ್ಕಂಥವ್ರು ಒಂದು ಕಡೆ ಕ್ಷೇತ್ರದ ಜನತೆ, ಕಾರಣ ದಿವಂಗತ ಮಾಜಿ ಮುಖ್ಯಮಂತ್ರಿಗಳು ದೇವರಾಜ್ ಅರಸೂರ್ ಅವರು. ಧ್ವನಿ ಇಲ್ಲದೆ ಇರತಕ್ಕಂಥ ವರ್ಗಕ್ಕೆ, ಶೋಷಿತ ವರ್ಗಕ್ಕೆ, ಸಮಾಜದಲ್ಲಿ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ವರ್ಗಕ್ಕೆ ಅವರು ತಗೊಂಡಂತ ಕೆಲವೊಂದಷ್ಟು ಕ್ರಾಂತಿಕರವಾದಂತ, ಅವರು ಇಟ್ಟಂತ ಒಂದಷ್ಟು ದಿಟ್ಟ ಹೆಜ್ಜೆಗಳು ಬಹುಶಃ ಇವತ್ತು ಅದು ಇತಿಹಾಸದ ಪುಟಗಳಲ್ಲಿ ಅಜರಾಮರವಾಗಿ ಉಳಿದು ಬಿಟ್ಟಿದೆ, ನೆಲ ಊರದೆ. ಅಂತ ಒಬ್ಬ ಪುಣ್ಯಾತ್ಮನ ಪ್ರತಿಮೆಗೆ ಹೋಗಿ ನಾನು ಹರೀಶ್ ಗೌಡ್ರ ಹತ್ರ ಹೇಳ್ತಾ ಇದ್ದಂಗೆ ಹರೀಶ್ ಗೌಡ್ರ ಮನಸ್ಸಲ್ಲೂ ಕೂಡ ಅದೇ ಇತ್ತು. ಇವತ್ತು ಜನರೊಂದಿಗೆ ಜನತಾದಳ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೇವೆ. ಇಂಥ ಒಂದು ಶುಭ ಸಂದರ್ಭದಂದು ದೇವರಾಜ್ ಅರಸ್ ಅವರ ಪುತ್ತಲಿಗೆ ಹೋಗಿ ಅವರನ್ನ ಒಂದು ಗೌರವವನ್ನ ಕೊಟ್ಟು ಮಾಲಾರ್ಪಣೆಯನ್ನ ಮಾಡಿ ಬರ್ತಕ್ಕಂಥ ಒಂದು ಕೆಲಸವನ್ನ ಮಾಡಬೇಕು ಅಂತಕ್ಕಂಥದ್ದನ್ನ ನಾನು ಅವ್ರಿಗೆ ತಿಳಿಸ್ತಾ ಇದ್ದಂಗೆ ನನ್ನ ಮನಸ್ಸಲ್ಲೂ ಕೂಡ ಅದೇ ಇತ್ತು. ಏನೇ ಒಂದು ಒಳ್ಳೆ ಕಾರ್ಯಕ್ರಮ ಮಾಡೋದಕ್ಕಿಂತ ಮುಂಚಿತವಾಗಿ ಇಂಥ ಪುಣ್ಯಾತ್ಮರನ್ನ ಸ್ಮರಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡೋಣ ಅಂತಕ್ಕಂಥದ್ದು ಇವತ್ತು ಹರೀಶ್ ಗೌಡ್ರು ಕೂಡ ತೀರ್ಮಾನ ಮಾಡಿ ಇವತ್ತು ದೇವರಾಜ್ ಅರಸೂರ್ ಅವರ ಪುತ್ತಲಿಗೆ ಹೋಗಿ ನಾವು ಜನತಾದಳ ಪಕ್ಷದವರು ಪಕ್ಷಾತೀತವಾಗಿ ಇವತ್ತು ಅವರಿಗೆ ಗೌರವವನ್ನು ಸಲ್ಲಿಸಿ ಬಂದಿದ್ದೇವೆ. ಬಹುಶಃ ನಾನಾಗ್ಲಿ ಹರೀಶ್ ಗೌಡ್ರಾಗ್ಲಿ ಮಾತಾಡಬೇಕಾದ್ರೆ ಒಂದು ಮಾತು ಹೇಳಿದ್ರು, ಸರ್ವ ಜನಾಂಗದ ಶಾಂತಿಯ ತೋಟ ಹುಣಸೂರು ಕ್ಷೇತ್ರದಲ್ಲಿ ಇವತ್ತು ನೆಲೆ ಊರಿದೆ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು. ಒಂದು ಮಾತು ಈ ಸಂದರ್ಭದಲ್ಲಿ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಕಳೆದ 3 ವರ್ಷದಿಂದ ಕಾಂಗ್ರೆಸ್ನ ಪಕ್ಷ ಆಡಳಿತದಲ್ಲಿದೆ. ಸಂಪೂರ್ಣ ಬಹುಮತದಿಂದ ಆಡಳಿತವನ್ನ ಮಾಡ್ತಾ ಇದ್ದಾರೆ. ಅವರು ಆಡಳಿತವನ್ನ ಮಾಡ್ತಕ್ಕಂಥದಕ್ಕೆ ಇವತ್ತು ಮಾತೆತ್ತಿದ್ರೆ ಏನು ಹಲವಾರು ಸಮುದಾಯಗಳ ಹೆಸರನ್ನ ಮುಂದಿಟ್ಕೊಂಡು ರಾಜಕಾರಣವನ್ನು ಮಾಡ್ಕೊಂಡ್ ಬಂದಿದ್ದಾರೆ. ಆದ್ರೆ ಅಂತ ಸಮುದಾಯಗಳಿಗೆ ಇವತ್ತು ಕಾಂಗ್ರೆಸ್ನ ಸರ್ಕಾರ ಕಳೆದ 3 ವರ್ಷದಿಂದ ಯಾವ ರೀತಿ ನಡ್ಕೊಳ್ತಾ ಇದೆ, ನಿಜಕ್ಕೂ ಕೂಡ ಸಾಮಾಜಿಕವಾದಂತ ಒಂದು ನ್ಯಾಯ, ಸಾಮಾಜಿಕವಾದಂತ ಒಂದು ಬದ್ಧತೆ ಮತ್ತೆ ಕಾಳಜಿಯಿಂದ ಆಡಳಿತವನ್ನ ಮಾಡ್ತಾ ಇದ್ದಾರ ಅಂತಕ್ಕಂಥ ಪ್ರಶ್ನೆ ಎಲ್ಲ ಇವತ್ತು ನಾವು ನೀವು ಕೂಡ ಮಾಡಬೇಕಾಗ್ತದೆ. ಕಾರಣ ಇವತ್ತು SCP TSP ಅಲ್ಲಿ ಮೊದಲನೇ ವರ್ಷ 11,000 ಕೋಟಿ, ಎರಡನೇ ವರ್ಷ 14,000 ಕೋಟಿ, ಈ 3ನೇ ವರ್ಷ 11,500 ಕೋಟಿ, ಒಟ್ಟಾರೆಯಾಗಿ 37,000 ಕೋಟಿಗೂ ಹೆಚ್ಚು SCP TSP ಹಣ ಇವತ್ತೇನು ಪರಿಶಿಷ್ಟ ವರ್ಗದ ಒಂದು ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣ.
ಸಂಪೂರ್ಣವಾಗಿ ಇವತ್ತು ಗ್ಯಾರಂಟಿಗಳ ಹೆಸರಲ್ಲಿ ಇವತ್ತು ಅದನ್ನ ಬೇರೆ ಕಡೆ ಬಳಕೆ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಸ್ವತಃ ಕಾಂಗ್ರೆಸ್ನವರು ಒಪ್ಕೊಂಡಿದ್ದಾರೆ. ಇದು ಇವತ್ತು ಹಿಂದುಳಿದಿರ್ತಕ್ಕಂಥ ವರ್ಗಕ್ಕೆ ನಿಜಕ್ಕೂ ಕೂಡ ಕಾಂಗ್ರೆಸ್ ನ್ಯಾಯ ಕೊಡಿಸ್ಲಿಕ್ಕೆ ಆಗ್ತದ? ಅವ್ರು ಭದ್ರಾಗಿದ್ದಾರ? ಆಲೋಚನೆ ಮಾಡಬೇಕಾಗ್ತದೆ. ಇವತ್ತು ಎಷ್ಟು ನಿಗಮಗಳಿದೆ, ಯಾವ ಒಂದು ನಿಗಮಗಳಲ್ಲಿ ಆಯಾ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಆ ಜನಾಂಗವನ್ನ ಇವತ್ತು ಸಮಾಜದಲ್ಲಿ ಉತ್ತಂಗಕ್ಕೆ ಏರಿಸ್ತಕ್ಕಂಥದಕ್ಕೆ ಅವಕಾಶಗಳಿದೆ. ಆದ್ರೆ ಅಂತ ಸಮುದಾಯಗಳನ್ನ ಇವತ್ತು ಬೀದಿ ಪಾಲ್ ಮಾಡಿ ಇವತ್ತು ಕಾಂಗ್ರೆಸ್ನವರು ಮಾತೆತ್ತಿದ್ರೆ ಗ್ಯಾರಂಟಿ ಕೊಡ್ತಾ ಇದ್ದೇವೆ, ಗ್ಯಾರಂಟಿ ಕೊಡ್ತಾ ಇದ್ದೇವೆ ಅಂತ ನಿರಂತರವಾಗಿ ಸಮಾವೇಶಗಳನ್ನ ಮಾಡ್ಕೊಂಡು ಬತ್ತಾವ್ರೆ. ಸಮಾವೇಶಗಳು ಮಾಡ್ತಾ ಇರ್ತಕ್ಕಂಥದ್ದು ಸರ್ಕಾರದ ದುಡ್ಡಲ್ಲಿ, ಇನ್ನೇನು ಕಾಂಗ್ರೆಸ್ ಪಕ್ಷದ ದುಡ್ಡಲ್ಲೂ ಸಮಾವೇಶಗಳಾಗ್ತಾ ಇಲ್ಲ. ಮಾತೆತ್ತಿದ್ರೆ ಅದು ಯಾವುದೋ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ 5 ಗ್ಯಾರಂಟಿಗಳ ಫಲಾನುಭವಿಗಳ ಸಮಾವೇಶ ಅಂತ ಮಾಡಿದ್ರು. 4 ತಿಂಗಳಿಗೋ 5 ತಿಂಗಳಿಗೋ 6 ತಿಂಗಳಿಗೋ ಒಂದ್ಸಲಿ ಹಿಡಿದು ಯಾವ್ದಾದ್ರೂ ಚುನಾವಣೆನೋ ಯಾವ್ದಾದ್ರೂ ಉಪಚುನಾವಣೆನೋ ಬಂದಾಗ ಆ ಹಣವನ್ನ ರಾಜಕೀಯವಾಗಿ ಅವರವರ ಚುನಾವಣೆಗಳಲ್ಲಿ ಗೆಲ್ತಕ್ಕಂಥದಕ್ಕೆ ದುರುಪಯೋಗ ಪಡಿಸ್ಕೊಳ್ತಕ್ಕಂಥದನ್ನ ನಾವೇನ್ ನೋಡ್ತಾ ಇದ್ದೇವೆ. ಬಹುಶಃ ಇವತ್ತು ಇಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಹುಣಸೂರಿನಲ್ಲಿ ಇವತ್ತು ಸೇರಿರ್ತಕ್ಕಂಥ ನಿಮ್ಮೆಲ್ಲರನ್ನು ನಾನು ನೋಡಿದಾಗ ಎಲ್ಲೋ ಒಂದ್ ಕಡೆ ಚುನಾವಣೆಯ ಒಂದು ಕಾವು ಹುಣಸೂರು ಕ್ಷೇತ್ರದಿಂದನೇ ಪ್ರಾರಂಭ ಆಗೋಗದೆ. ಇನ್ನೂ 2 ವರ್ಷ ಆದೆ ಚುನಾವಣೆಗೆ, ಇನ್ನೂ 2 ವರ್ಷ ಆದೆ ಚುನಾವಣೆಗೆ. ಇವತ್ತು ನೋಡಿದ್ರೆ ಹುಣಸೂರು ಕ್ಷೇತ್ರದಲ್ಲಿ ಸೇರಿದಂತ ಜನ, ವಿಶೇಷವಾಗಿ ಹಳ್ಳಿಗಳಿಂದ ಬಂದಂತ ನಮ್ಮ ತಾಯಂದ್ರುಗಳು ತಲೆ ಮೇಲೆ ಕಳಶವನ್ನ ಹೊತ್ತು ಪಾಪ 2 ಗಂಟೆ 3 ಗಂಟೆ ಹರೀಶ್ ಗೌಡ್ರು ಕಾರಲ್ಲಿ ಬರ್ತಾ ಇದ್ರು, ನನ್ನ ಜೊತೆ ಬೈಕಲ್ಲಿ ಕುಂತ್ಕೊಂಡ್ರು, ಹೊಲ್ಟೇ ಬಿಟ್ರು ಮುಂದಕ್ಕೆ. ಇಲ್ಲ ನಾ ಕ್ಲಿಯರ್ ಮಾಡಿಸ್ತೀನಿ, ಹೋಗಿ ತಲುಪಕ್ಕಾಗಲ್ಲ, 20 ಕಿಲೋಮೀಟರ್ ಬಂದಿದ್ದೀವಿ ಬೈಕ್ ರ್ಯಾಲಿ, ಬರೋದಕ್ಕೆ ತಡ ಆಯ್ತು. ದಯಮಾಡಿ ಕ್ಷಮೆ ಕೋರ್ತೇನೆ. ಯಾಕೆಂದ್ರೆ ಹಳ್ಳಿಗಳಿಂದ ಬಂದಂತ ಹೆಣ್ಮಕ್ಳನ್ನ ಬಿಸಿಲಲ್ಲಿ ನಿಲ್ಲಿಸ್ತಕ್ಕಂಥದ್ದು ಬಹುಶಃ ನಮ್ಮ ಮನಸ್ಸು ಯಾರಿಗೂ ಕೂಡ ಒಪ್ಲಿಕ್ಕಿಲ್ಲ. ಆದ್ರೂ ಕೂಡ ಒಂದಷ್ಟು ಬಾರಿ ಇವೆಲ್ಲವೂ ಕೂಡ ಆಗ್ತದೆ, ನಮ್ಮ ಕೈನಲ್ಲಿ ಇರ್ಲಿಕ್ಕಿಲ್ಲ. ಹಾಗಾಗಿ ಹರೀಶ್ ಗೌಡ್ರಿಗೆ ಅದನ್ನೇ ಹೇಳ್ತಾ ಇದ್ದೆ, ನೀವು ನೋಡಿದ್ರಿ ಅವ್ರು ಯಾವತ್ತೂ ಕೂಗಾಡೋದಿಲ್ಲ. ಇವತ್ತು ಬಹಳ ಕೂಗಾಟ, ಕಿರ್ಚಾಟ, ರಂಪಾಟ ಹರೀಶ್ ಗೌಡ್ರು. ಬಹುಶಃ ಅದಕ್ಕೆ ಕಾರಣ ಎಲ್ಲಿ ನೀವು ಕಾತ್ ಕುಳಿತುಕೊಂಡಿದ್ದೀರಿ, ನೀನ್ ಎಷ್ಟು ಗಂಟೆ ಕಾಯಿಸ್ಬೇಕಲ್ಲಪ್ಪ ಅಂತ ಅವರಲ್ಲಿ ಇರ್ತಕ್ಕಂಥ ನಿಮ್ಮ ಮೇಲೆ ಒಂದು ಪ್ರೀತಿಯಿಂದ ಅಷ್ಟೇ ಬಿಟ್ರೆ ಬೇರೆ ಇನ್ನೇನು ಇಲ್ಲ. ಬಹುಶಃ ಮಾತನಾಡ್ತಕ್ಕಂಥದಕ್ಕೆ ಇನ್ನೂ ಹಲವಾರು ವಿಚಾರಗಳಿದೆ, ಒಂದ್ 2-3 ವಿಚಾರ